ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಆಕ್ಚುಲಿ ಈ ಮೂವಿನ ಇಂಡಿಪೆಂಡೆನ್ಸ್ ಡೇ ದಿನಾನೇ ಹಾಕೋಣ ಅನ್ಕೊಂಡಿದ್ದೆ, ಬಟ್ ಒಳ್ಳೆ ದಿನ ಯಾಕೆ ಈ ತರ ಒಂದು ಕ್ರೂರ ಕಥೆನ ಹೇಳಿ ಅಪ್ಸೆಟ್ ಮಾಡ್ಬೇಕು ಅಂತಾನೆ ಸುಮ್ನೆ ಆಗ್ಬಿಟ್ಟೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಇಂಡಿಯನ್ ಅನ್ನೋ ತಮಿಳ್ ಮೂವಿಯ ಫ್ಲಾಶ್ ಬ್ಯಾಕ್ ನ ಮಾತ್ರನೇ ನಾವು ನೋಡ್ತಾ ಇದೀವಿ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಗೌರ್ಮೆಂಟ್ ಆಫೀಸ್, ಅದ್ರ ಮುಂದೆ ಒಬ್ಬ ಹಾಳು ಮಾರುವ ಅಜ್ಜ. ಗೌರ್ಮೆಂಟ್ ಇಂದ ನನಗೆ 10,000 ರೂಪಾಯಿ ಹಣ ಬಂದಿದೆ, ಅದನ್ನ ತಗೋಬೇಕು ಅಂತ ಕೇಳ್ಬೇಕಾದ್ರೆ ಗೌರ್ಮೆಂಟ್ ಆಫೀಸ್ ಗಳ ಮುಂದೆ ಕೂತಿರ್ತಾರಲ್ಲ ಏಜೆಂಟ್ಸ್, ಹ್ಞೂ ಕಣಪ್ಪ 10 ರೂಪಾಯಿನ ಕಟ್ಟಿ ರಸೀದಿ ತಗೋ ಫಸ್ಟ್, ಆಮೇಲೆ ಒಳಗಡೆ ಹೋಗಿ 100 ರೂಪಾಯಿ ಕೊಡು, ಎಲ್ಲವೇ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹಾಳಜ್ಜ 10 ರೂಪಾಯಿ ಸರಿ, ಏನಕ್ಕೆ 100 ರೂಪಾಯಿ ಕೊಡ್ಬೇಕು? ಹಾ, ಹಸು ಸುಮ್ನೆ ಹಾಲು ಕೊಟ್ಬಿಡುತ್ತಾ? ಮಡಿಗೆ ಎಣ್ಣೆ ಹಾಕಿ ತಾಜಾ ಮಾಡಿ ತಾನೇ ಹಾಲ್ನ ಕರೀತೀಯ, ಹಾಗೆ ಅಂತ ತಿಳ್ಕೊ ಇದನ್ನುವೆ ಅಂತ ಕಳಿಸ್ಕೊಡ್ತಾ ಇದ್ದಾರೆ. ಆವಾಗ ಒಬ್ಬ ಅಜ್ಜ ಪಕ್ಕ ಇಂಡಿಯನ್ ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡಿ ಆ ಗೌರ್ಮೆಂಟ್ ಆಫೀಸ್ ಒಳಗಡೆ ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ಬೇಕಾದ್ರೆ ಒಳಗಡೆ ನಮ್ಮಂತ ಬಡವ ಜನ, ನಮ್ಮ ಏರಿಯಾಗೆ ನೀರೇ ಬಂದಿಲ್ಲ ಸರ್, ಕುಡಿಯೋಕೆ ನೀರೇ ಇಲ್ಲ, ಏನಾದ್ರೂ ವ್ಯವಸ್ಥೆ ಮಾಡಿ ಕೊಡಿ ಅಂತ ಕೇಳ್ಬೇಕಾದ್ರೆ ಅಲ್ಲಿ ಪ್ಯೂನ್ ಕೆಲಸ ಮಾಡೋ ಒಬ್ಬ, ನೀರಿಲ್ಲ ಅಂದ್ರೆ ಎಲ್ಲರೂ ಮೋರಿ ನೀರ್ನ ತಗೊಂಡು ಕುಡೀರಿ, ಪೊಲಿಟಿಷಿಯನ್ ಅವರ ಮನೆಯಲ್ಲಿ ಫಂಕ್ಷನ್ ಇದೆ ಅಂತೆ, ಎಲ್ಲ ನೀರು ಅಲ್ಲಿಗೆ ಹೋಗ್ಬಿಟ್ಟಿದೆ, ಎಲ್ಲರೂ ಹೊರಡಿ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ದಿಮಾಕಲ್ಲ ಇವ್ರುಗಳಿಗೆ. ಹಾಗೆ ತಾತ ಮೇನ್ ಆಫೀಸರ್ ರೂಮಿಗೆ ಬಂದ್ರೆ, ಏನಪ್ಪ ಹಣ ತಂದಿದ್ಯಾ ಅಂತ ಆಫೀಸರ್ ಕೇಳ್ಬೇಕಾದ್ರೆ ಅದಕ್ಕೆ ತಾತನು ಹೊಟ್ಟೆನ ಮುಟ್ಟಿ ತೋರಿಸ್ತಾ ಇದ್ದಾರೆ. ಮೇ ಬಿ ಹಣನ ಅಲ್ಲಿಟ್ಟಿದ್ದಾರ ಏನೋ. ಸರಿ ಬಾರಪ್ಪ ಕೊಡು ಅಂತ ಆಫೀಸರ್ ಕೇಳ್ಬೇಕಾದ್ರೆ ತಾತನು ಹಣ ತೆಗೆದು ಕೊಡ್ತಾರೆ ಅಂತ ನಾವು ಅನ್ಕೊಂಡು ನೋಡಿದ್ರೆ ಪಂಚೆಗೆ ಬೆಲ್ಟ್ ಹಾಕಿದ್ದಾರೆ. ಅದರಿಂದ ಚಾಕುನ ತೆಗೆದು ಆಫೀಸರ್ಗೆ ಡಿಫ್ರೆಂಟ್ ಆಗಿ ಹೊಡೆದು, ಲಂಚನ ತಗೋತೀಯ ಲಂಚ ಅಂತ ಅವನ ಹೊಟ್ಟೆಗೆನೆ ಒಂದು ಸಲ ಚುಚ್ಚಿ ಎಳೆಯುತ್ತಾರೆ. ನೋಡಿ, ಸೂಪರ್ ಆಗಿರುತ್ತೆ ಸೀನು, ಸಖತ್ತಾಗಿರುತ್ತೆ. ಆಮೇಲೆ ಯಾರಿಗೂ ಗೊತ್ತಿಲ್ಲದೆ ಹೊರಗಡೆ ಬಂದು ಚಾಕುನ ಕ್ಲೀನ್ ಮಾಡಿ ಮತ್ತೆ ಬೆಲ್ಟ್ ಅಲ್ಲೇ ಇಡಬೇಕಾದ್ರೆ ಬೆಲ್ಟ್ ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ. ಸೊ ಅದನ್ನ ಚಪ್ಪಲಿ ಹೊಳಿತಾರಲ್ಲ ಅವರ ಹತ್ರ ಹೊಳೆಯೋಕೆ ಕೊಟ್ಟಿರ್ತಾರೆ ತಾತ. ಈ ವ್ಯಕ್ತಿನು ಬೆಲ್ಟ್ ನ ಒಳಿತಾ ಇರ್ಬೇಕಾದ್ರೆ ಅಲ್ಲಿ ಯಾವುದೋ ಹೋರಾಟ ನಡೀತಾ ಇದೆ, ಗೌರ್ಮೆಂಟ್ ವಿರುದ್ಧ ಜನರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಆವಾಗ ಪೊಲೀಸರ್ಸು ಹೋರಾಟಗಾರರನ್ನ ತಡಿಬೇಕಾದ್ರೆ ಇಬ್ಬರ ಮಧ್ಯಾಹ್ನ ದೊಡ್ಡ ಗಲಾಟಿನೇ ಆಗ್ಬಿಡ್ತಾ ಇದೆ. ಸೊ ಗನ್ ಫೈರ್ ಎಲ್ಲ ಮಾಡ್ತಾ ಇದ್ದಾರೆ ಪೊಲೀಸರ್ಸು, ಅದರಲ್ಲಿ ಸಿಕ್ಕಾಪಟ್ಟೆ ಜನ ಸಾಯ್ತಾ ಇದ್ದಾರೆ. ಆವಾಗ ಮಿಸ್ ಆಗಿ ಚಪ್ಪಲಿ ಒಳಿತಾ ಇದ್ರಲ್ಲ ವ್ಯಕ್ತಿ, ಅವರನ್ನು ಶೂಟ್ ಮಾಡಿ ಕೊಂದ್ಬಿಡ್ತಾ ಇದ್ದಾರೆ ಪೊಲೀಸ್. ಪಾಪ ಅವರ ಹೆಂಡತಿ ಗಂಡನಿಗಾಗಿ ಊಟ ತರ್ತಾ ಇರ್ತಾರೆ. ಅಷ್ಟೇ ಅವ್ರ ಕಣ್ಮುಂದೆನೆ ಗಂಡ ಬುಳ್ಳೆ ಏಟಿಗೆ ತೀರೋಗ್ಬಿಡ್ತಾ ಇದ್ದಾರೆ. ಸ್ವಲ್ಪ ದಿನ ಬಿಟ್ಟು ನಮ್ಮ ಇಂಡಿಯನ್ ತಾತ ಅಲ್ಲಿಗೆ ಬಂದು, ಇಲ್ಲಿ ಚಪ್ಪಲಿ ಹೊಳಿತಾ ಇದ್ರಲ್ಲ ಅವರು ಎಲ್ಲಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಪಕ್ಕದಲ್ಲಿ ಅಂಗಡಿ ಇಟ್ಟಿರೋರು, ಸ್ವಲ್ಪ ದಿನದ ಹಿಂದೆ ಶೂಟ್ ಔಟ್ ಆಯ್ತಲ್ಲ ಪಾಪ ಆ ವ್ಯಕ್ತಿ ಅದರಲ್ಲಿ ತೀರೋಗ್ಬಿಟ್ರು, ನಿಮ್ಮ ವಸ್ತು ಅವರ ಹೆಂಡತಿ ಹತ್ರನೇ ಇರಬೇಕು. ಜಿಮೆಂಟು ಈ ಶೂಟ್ ಔಟ್ ಅಲ್ಲಿ ತೀರೋದ್ರಲ್ಲ ಅವರವರ ಫ್ಯಾಮಿಲಿಗೆ 10,000 ರೂಪಾಯಿ ಕೊಡೋದಾಗಿ ಹೇಳಿದ್ದಾರೆ. ಸೊ ಆಯಮ್ಮನು ಹಣ ತಗೊಳ್ಳಿಕ್ಕೆ ಅಂತ ಹಗಲು ರಾತ್ರಿ ಟ್ರೆಜರಿ ಮುಂದೆನೆ ಕಾಯ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ನಿಮ್ಮ ವಸ್ತು ಸಿಗ್ಬಹುದು ಅನ್ಬೇಕಾದ್ರೆ ತಾತನು ಸರಿ ಅಂತ ಹೋಗ್ತಾರೆ. ಇಲ್ಲಿ ಅದೇ ತರ ಆ ಯಮ್ಮ ಕಾಯ್ತಾ ಇರ್ಬೇಕಾದ್ರೆ ಒಬ್ಬಳು ಅಜ್ಜಿ ಪಕ್ಕದಲ್ಲಿ ಬಂದು ಕೂತ್ಕೊಂಡು, ಅಕ್ಕ ಎಷ್ಟು ದಿನ ಆಗುತ್ತೆ ಇವರು ಹಣ ಕೊಡೋಕೆ ಅಂತ ಕೇಳ್ಬೇಕಾದ್ರೆ, ಗೂಳಿ ಹತ್ರ ಇಂದ ಕೂಡ ಹಾಲು ಕರೆದು ಬಿಡ್ಬೋದಮ್ಮ, ಆದ್ರೆ ಇವ್ರಗಳ ಹತ್ರ ಇಂದ ಹಣ ತಗೊಳ್ಳೋ ಅಷ್ಟ್ರಲ್ಲಿ ಅಯ್ಯೋಯೋಯೋಯೋ, ಬಾ ನಿನಗೆ ಕತೆ ಹೇಳ್ತೀನಿ ನೋಡು. ಇಲ್ಲಿ ಒಬ್ಬ ಕೂತಿದ್ದಾನಲ್ಲ, ಇವನಿಗೆ 100 ರೂಪಾಯಿ ಕೊಟ್ರೇನೆ ನಿನ್ನ ಫೈಲು ನೆಕ್ಸ್ಟ್ ಟೇಬಲ್ಗೆ ಹೋಗೋದು, ಇವನಿಗೆ 200 ರೂಪಾಯಿ ಕೊಟ್ರೇನೆ ನೆಕ್ಸ್ಟ್ ಟೇಬಲ್ಗೆ ನಿನ್ನ ಫೈಲ್ ಹೋಗೋದು, ಆಮೇಲೆ ಇವನಿಗೆ ಒಂದು 100, ಇವಳಿಗೆ ಒಂದು 150, ಮತ್ತೆ ಈ ಗೂಬೆಗೆ ಒಂದು 100 ರೂಪಾಯಿ, ಮತ್ತೆ ಇವನಿಗೆ ಒಂದು 200 ಅಂತ ಅವರು ಇವರು ಅಂತ ಟೋಟಲ್ ಆಗಿ 1000 ರೂಪಾಯಿ ಖರ್ಚು ಮಾಡಿದ್ರೇನೆ ಇವ್ರುಗಳಿಗೆ ಕೊಟ್ರೇನೆ ನಿನ್ನ ಫೈನಲ್ ಆಗಿ ಹೆಡ್ ಆಫೀಸರ್ ರೂಮಿಗೆ ಹೋಗೋದು. ಇವನ್ನೆಲ್ಲ ನಾನು ಕೊಟ್ಟು ಕ್ಲಿಯರ್ ಮಾಡಿದ್ದೀನಿ, ಇವತ್ತೇ ನನ್ನ ಫೈಲು ಆಫೀಸರ್ ರೂಮಿಗೆ ಹೋಗಿದೆ ಅಂತ ಅಜ್ಜಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ, ಯಾರಮ್ಮ ಇಲ್ಲಿ ಕುಪ್ಪಮ್ಮ, ಬಾರಮ್ಮ ಆಫೀಸರ್ ಕರೀತಾ ಇದ್ದಾರೆ. ನಾನೇ ಅಂತ ಅಜ್ಜಿ ಓಡಿ ಬರ್ಬೇಕಾದ್ರೆ, ಒಂದು 50 ರೂಪಾಯಿ ಕೊಟ್ಟು ಒಳಗಡೆ ಹೋಗಲ್ಲ ಕೋತಿ ಅಂತ ಬೈದು ಬಿಟ್ಟು ಅಜ್ಜಿ ಆಫೀಸರ್ನ ನೋಡೋಕೆ ಬಂದ್ರೆ, ಆ ಆಫೀಸರು ಎಲ್ಲ ಸರಿ ಇದೆ ಕಣಮ್ಮ, ಆದ್ರೆ ಒಂದು 1000 ರೂಪಾಯಿ ಕೊಟ್ಬಿಟ್ಟು ಚೆಕ್ನ ತಗೊಂಡು ಹೋಗು ಅಂತ ಹೇಳ್ತಾ ಇದ್ದಾನೆ. ಸರ್ ನಾನು ಎಲ್ಲಿಂದ ಸರ್ 1000 ರೂಪಾಯಿ ತರ್ಲಿ, ಎಲ್ಲ ಫೈಲ್ಸ್ನು ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿದೀನಿ ಸರ್, ಕೊಡೋ ಜಾಗದಲ್ಲೆಲ್ಲ ಹಣ ಕೊಟ್ಟಿದ್ದೀನಿ ಸರ್, ಇದ್ರ ಮೇಲೆ ನನ್ನ ಹತ್ರ ಹಣ ಇಲ್ಲ ಸರ್. ಇರಿ ನನ್ನ ಹತ್ರ ಇದೆ, ಈ 10,000 ಕೈಗೆ ಬಂದ್ರೆ ದೇವಸ್ಥಾನ ಹುಂಡಿಗೆ ಹಾಕ್ತೀನಿ ಅಂತ ಕಾಣಿಕೆನ ಸೇರ್ಸಿಟ್ಟಿದ್ದೀನಿ ಸರ್, ಅದನ್ನ ಬೇಕಾದ್ರೂ ಮಡಿಕೊಂಡು ಚೆಕ್
ಚೆಕ್ನ ಕೊಟ್ಬಿಡಿ ಸರ್ ಅಂತ ಅಜ್ಜಿ ಕೇಳ್ಬೇಕಾದ್ರೆ, ಊಟಕ್ಕೆ ಗತಿ ಇಲ್ಲ ಅಂದ್ರೂ ನಿಮಗಳಿಗೆ ಕೊಬ್ಬು ಮಾತ್ರ ಕಡಿಮೆ ಆಗಲ್ಲ ಅಲ್ಲ, ದೇವರು ಕಾಣಿಕೆ ದುಡ್ಡನ್ನ ಕೊಟ್ಟು ಶಾಪ ಹಾಕ್ತಾ ಇದೀಯಾ, ನಿನಗೆ ಚೆಕ್ ಕೊಡೋಕೆ ಆಗಲ್ಲ ಅಂತ ಅಜ್ಜಿಯ ಫೈಲಿಂದ ಒಂದು ಪೇಪರ್ನ ತಗೊಂಡು ಅರ್ಧಾಕ್ಬಿಟ್ಟು, ನೀನು ರಾಮಸ್ವಾಮಿಗೆ ಹೆಂಡತಿನೇ ಇಲ್ಲ, ಅವನ ಕೀಪು, ಹೋಗು ಹೊರಗಡೆ ಅಂತ ಹೇಳ್ತಾ ಇದ್ದಾನೆ ಅಂತ ಅಜ್ಜಿಗೆ ಕೆಟ್ಟದಾಗಿ ಬೈತಾ ಇದ್ದಾನೆ ಆಫೀಸರ್. ಯಾರೋ ಕೀಪು, ನಿಮಗೆ ಮನ್ಸಾಕ್ಷಿನೇ ಇಲ್ವಾ? ಹೀಗೆ ಬಡವರ ಹೊಟ್ಟೆಯಲ್ಲಿ ಹೊಡೆದು ತಿಂತಿರಲ್ಲ, ನಿನಗೆ ಜಾಂಡಿಸ್ ಬರ, ಲೇಟೆಸ್ಟ್ ಕೊರೋನಾ ಬರ ಅಂತ ಅಜ್ಜಿನೂ ಬೈಬೇಕಾದ್ರೆ ಅಜ್ಜಿನ ಎಳೆದು ತಂದು ಹೊರಗಡೆ ಹಾಕ್ತಾ ಇದ್ದಾರೆ ಜಿಮೆಂಟ್ ಆಫೀಸು. ಎಷ್ಟು ಸೂಪರ್ ಆಗಿದೆ ಅಲ್ವಾ ನಮ್ಮ ಸಿಸ್ಟಮ್. ಪಾಪ ಅಜ್ಜಿ, ಅಯ್ಯೋ ನನ್ನ 50 ವರ್ಷದ ಮದುವೆ ಲೈಫ್ ನ ಕೀಪು ಅಂತ ಹೇಳಿ ಅವಮಾನ ಮಾಡ್ಬಿಟ್ರಲ್ಲ ಅಂತ ಎದೆ ಬಡ್ಕೊಂಡು ಹತ್ತು ಸುಸ್ತಾಗಿ ಅಲ್ಲೇ ಬಿದ್ದೋಗ್ಬಿಡ್ತಾ ಇದ್ದಾರೆ. ಆವಾಗ ನಮ್ಮ ಇಂಡಿಯನ್ ತಾತ ಅಲ್ಲಿಗೆ ಬಂದು ಅವರ ಬೆಲ್ಟ್ ನ ತಗೊಂಡು ಅವರ ಸೊಂಟಕ್ಕೆ ಹಾಕೋತಾ ಇದ್ದಾರೆ. ಆಮೇಲೆ ಈ ಆಫೀಸರ್ ಜಿಮೆಂಟ್ ಜನರಿಗೆ ಫ್ರೀಯಾಗಿ ವಸ್ತುಗಳನ್ನ ಕೊಡ್ಬೇಕು ಅಂತ ವಸ್ತುಗಳನ್ನ ಕೊಟ್ಟಿರ್ತಾರೆ. ಆ ಗುಡೋನ್ನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ತಾತ ಗೂಡಿಸ್ತಾ ಇದ್ದಾರೆ. ಯಾರಪ್ಪ ನೀನು, ಇಲ್ಲಿ ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ, ಈ ಜಾಗನ ತುಂಬಾ ದಿನದಿಂದ ಕ್ಲೀನೇ ಮಾಡಿಲ್ಲ, ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಬಂದೆ, ಈ ಲೆಟರ್ನ ತಗೊಂಡು ಓದೋ, ಅರ್ಥ ಆಗುತ್ತೆ ಅಂತ ಇಂಡಿಯನ್ ತಾತ ಲೆಟರ್ನ ಕೊಡ್ಬೇಕಾದ್ರೆ, ಜನರನ್ನ ನುಂಗುವ ನಿನಗೆ ಈ ಭೂಮಿಯಲ್ಲಿ ಜಾಗ ಏನಿಕ್ಕೆ ಅಂತ ಬರ್ದಿದೆ. ಅದಕ್ಕೆ ಆಫೀಸರು ಟೆನ್ಷನ್ ಆಗಿ ಹೊಡೆಯೋಕೆ ಕೈನ ತೆಗಿಬೇಕಾದ್ರೆ ಕಲರಿ ಆರ್ಟ್ ಅಲ್ಲಿ ವರ್ಮ ಟೆಕ್ನಿಕ್ ನ ಯೂಸ್ ಮಾಡಿ ಆ ಆಫೀಸರ್ಗೆ ಕೈ ಕೆಲಸ ಮಾಡದೇ ಇರೋ ತರ ಹೊಡಿತಾ ಇದ್ದಾರೆ ತಾತ. ಅವನು ಕಿರ್ಚ್ಕೋಬೇಕಾದ್ರೆ ಅವನ ಥ್ರಾಟಿಗೇನೆ ಅಂದ್ರೆ ಗಂಟಲ್ಗೇನೆ ಒಂದು ಏಟು ಅಷ್ಟೇ, ಆಫೀಸರ್ ಕೈಯಲ್ಲಿ ಕಿರ್ಚ್ಕೊಳ್ಳೋಕು ಆಗ್ತಾ ಇಲ್ಲ. ಆಮೇಲೆ ನಮ್ಮ ಇಂಡಿಯನ್ ತಾತ ಅವರ ಚಾಕುನ ತೆಗೆದು ಅವನ ಹೊಟ್ಟೆಗೆ ಚುಚ್ಚಿ ಮಾಸ್ ಮಾಡ್ತಾರೆ. ಆಮೇಲೆ ಮತ್ತೆ ಯಾರಿಗೂ ಗೊತ್ತಿಲ್ಲದೆ ಹೇರ್ ಸ್ಟೈಲ್ ನ ಸರಿ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾರೆ ಇಂಡಿಯನ್ ತಾತ. ಇವಾಗ 2 ಮರ್ಡರ್ ಆಗೋಗಿದೆ ಅಲ್ಲ, ಸೊ ಪೊಲೀಸು ತುಂಬಾ ಸೀರಿಯಸ್ ಆಗಿ ಕೇಸ್ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ತಾತ ಲೆಟರ್ ಕೊಟ್ಟಿದ್ರಲ್ಲ, ಅದನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಮಾಡಿರೋದು 70 ವರ್ಷದ ಮೇಲಿರೋ ಅಜ್ಜಾನೆ ಅಂತ ಗೊತ್ತಾಗುತ್ತೆ. ಆ ಹ್ಯಾಂಡ್ ರೈಟಿಂಗ್ ನ ಸ್ಟೈಲ್ ನ ಇಟ್ಟೆ ಕಂಡಿಡ್ದು ಬಿಡ್ತಾ ಇದ್ದಾರೆ ಪೊಲೀಸ. ಮತ್ತೆ ಗೌರ್ಮೆಂಟ್ ಅಫಿಷಿಯಲ್ಸ್ನ ನಮ್ಮ ಇಂಡಿಯನ್ ತಾತ ಮಾರ್ಷಲ್ ಆರ್ಟನ್ನು ಯೂಸ್ ಮಾಡಿ ತಾನೇ ಹೊಡೆದ್ರು, ಅಂದರೆ ಕಲರಿನ ಯೂಸ್ ಮಾಡಿ ತಾನೇ ಹೊಡೆದ್ರು, ಅದುವೇ ಗೊತ್ತಾಗ್ಬಿಡುತ್ತೆ. ಸತ್ತೋದ್ರಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್, ಅವ್ರಗಳದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುತ್ತೆ. ಅದನ್ನು ಚೆಕ್ ಮಾಡಬೇಕಾದ್ರೆ ಮಾರ್ಷಲ್ ಆರ್ಟಿಂದಾನೇ ಅವ್ರುಗಳನ್ನ ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪೊಲೀಸರ್ಸು ಫಟ್ ಅಂತ ಕೇರಳಗೆ ಹೋಗಿ ಅಲ್ಲಿರೋ ಒಬ್ಬ ಕಲರಿ ಮಾಸ್ಟರನ್ನು ಮೀಟ್ ಮಾಡಿ ಈ ಕಳೆ ಬಗ್ಗೆ ವಿಚಾರಣೆ ಮಾಡ್ತಾರೆ. ಅಂದರೆ ಕಲರಿಯ ವರ್ಮ ಕಳೆಯ ಬಗ್ಗೆ ವಿಚಾರಣೆ ಮಾಡ್ತಾರೆ. ಆವಾಗ ಕಲರಿ ಮಾಸ್ಟರ್, ಹೌದು ಇದು ಕಲರಿನೇ, ಆದರೆ ಇದು ಕಲರಿಯಲ್ಲೇ ಬರುವ ವರ್ಮ ಟೆಕ್ನಿಕ್, ಅದನ್ನು ಯೂಸ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ಅದಕ್ಕೆ ಪೊಲೀಸರ್ಸ್, ಇವಾಗ ಯಾರೂ ಅದನ್ನು ಕಳಿಯೋದಿಲ್ವಾ ಅಂತ ಕೇಳಬೇಕಾದ್ರೆ, ಇವಾಗ ಯಾರೂ ಅದನ್ನು ಕಳಿಯೋದಿಲ್ಲ, ಅದನ್ನು ಮರ್ತೇ ಬಿಟ್ಬಿಟ್ಟಿದ್ದಾರೆ. ಇದಕ್ಕೂ ಮುಂಚೆ ಯಾರಾದರೂ ಇದನ್ನು ಕಳ್ತಿದ್ದಾರಾ? ನಾನು ಚಿಕ್ಕ ಹುಡುಗನಾಗಿರ್ಬೇಕಾದ್ರೆ ನನ್ನ ಮಾಸ್ಟರ್ ಹತ್ರ ಒಂದು 4 ಜನ ಟೆರರಿಸ್ಟ್ಗಳು ಬಂದು ಆ ಕಳೆಯನ್ನು ಕಲ್ತ್ಕೊಂಡು ಹೋದ್ರು ಅಂತ ಹೇಳ್ತಾ ಇದ್ದಾರೆ ಕಲರಿ ಮಾಸ್ಟರ್. ಟೆರರಿಸ್ಟ್ ಅಂದ್ರೆ ನಾವು ಸ್ವಾತಂತ್ರ್ಯಕ್ಕೆಲ್ಲಿ ಹೋರಾಡ್ತಾ ಇದ್ವಲ್ಲ, ಅದಕ್ಕೆ ಆ ತರ ಹೋರಾಟ ಮಾಡಿದ್ದವ್ರನ್ನೆಲ್ಲ ಟೆರರಿಸ್ಟ್ ಅಂತಾನೆ ಕರೀತಾ ಇದ್ದ ಬ್ರಿಟಿಷ್ ಅವನು. ಸೊ ಪೊಲೀಸು ಹಳೆ ಫೈಲ್ಸ್ ಗಳನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ 12 ಜನರ ಡೀಟೇಲ್ಸ್ ಸಿಗುತ್ತೆ. ಇವಾಗ ಯಾರ್ಯಾರು ಜೀವಂತವಾಗಿ ಇದ್ದಾರೆ ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಸೇನಾಧಿಪತಿ ಇನ್ನ ಜೀವಂತವಾಗಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ಮರ್ಡರ್ ಆಗಿರೋ ಡಿಸ್ಟಿಕ್ ಅಲ್ಲಿ ಸೇನಾಧಿಪತಿ ಅವರ ಮನೆ ಇರೋದು ಅಂತಾನು ಗೊತ್ತಾಗುತ್ತೆ. ಸೊ ಪೊಲೀಸು ಫಟ್ ಅಂತ ಗೆಟಪ್ ನ ಚೇಂಜ್ ಮಾಡಿ ಸೇನಾಧಿಪತಿ ಅವರ ಮನೆ ಟ್ರ್ಯಾಕ್ ಮಾಡಿ ಅಲ್ಲಿಗೆ ಹೋಗ್ತಾರೆ. ಹೋದ್ರೆ ಅಲ್ಲಿ ಸೇನಾಪತಿ ಇಲ್ಲ, ಅವರ ಹೆಂಡತಿ ಅಮೃತವಲ್ಲಿ ಮಾತ್ರನೇ ಇರೋದು. ಮಕ್ಕಳಿಗೆ ಪಪ್ಪೆಟ್ ಡ್ರಾಮಾ ಶೋ ಮಾಡಿ ತೋರಿಸ್ತಾ ಇದ್ದಾರೆ. ಸೇನಾಪತಿ ಯಾರು, ಬನ್ನಿ ಒಳಗಡೆ, ನಾನೇ ವೈದ್ಯ ಸ್ವಾಮಿ, ಸೇನಾಪತಿ ಇಲ್ವಾ ನೋಡೋಣ ಅಂತ ಬಂದೆ. ಹೊರಗಡೆ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಅದು ಸರಿ, ನಾನು ನಿಮ್ಮ ಮನೆಯವ್ರ ತರಾನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದೆ. ನನಗೂ ಪೆನ್ಷನ್ ಬೇಕು ಅಂತ ಡೆಲ್ಲಿಗೆ ಅಪ್ಲೈ ಮಾಡಿದೆ. 4 ಸ್ವಾತಂತ್ರ್ಯ ಹೋರಾಟಗಾರರಿಂದ ಸಿಗ್ನೇಚರ್ ತಗೊಂಡು ಕೊಡ್ಬೇಕು ಅಂತ ಹೇಳ್ಬಿಟ್ರು. ಪೂಂದನ್ ಒಪ್ಕೊಂಡ್ರು, ರಾಜನ್ ಒಪ್ಕೊಂಡ್ರು, ಸೇನಾಪತಿನೂ ಒಪ್ಕೊಂಡು ಒಂದು ಸಿಗ್ನೇಚರ್ನ ಮಾಡಿ ಕೊಟ್ಬಿಟ್ರೆ ನನಗೆ ಪೆನ್ಷನ್ ಸಿಗುತ್ತೆ ಅಂತ ಗೆಟಪ್ ಚೇಂಜ್ ಮಾಡಿರೋ ಪೊಲೀಸು ಹೇಳ್ಬೇಕಾದ್ರೆ, ಅದಕ್ಕೆ ಅಮ್ಮು ಅಜ್ಜಿ, ನೀವು ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ರಿ? ಆಗಸ್ಟ್ ಹೋರಾಟನಾ?
ರೈಲ್ವೆ ಹೋರಾಟನ, ಇಲ್ಲ ಸತ್ಯಾಗ್ರಹ ಹೋರಾಟನ, ಇಲ್ಲ ಸುಭಾಷ್ ಗ್ರೂಪ್ ನ ಸೇರಿದವರ ನೀವು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಗೆಟಪ್ ಚೇಂಜ್ ಆಗಿರೋ ಪೊಲೀಸು ಅದೆಲ್ಲ ಏನು ಇಲ್ಲ, ನಿಜ ಹೇಳ್ಬಿಡ್ತೀನಿ. ಹೋರಾಟ ಕಾಲದಲ್ಲಿ ಪಕ್ಕದ ಮನೆ ಹುಡುಗ ಒಬ್ಬ ಪೋಸ್ಟ್ ಬಾಕ್ಸ್ ಒಳಗಡೆ ಪಟಾಕಿ ಕಚ್ಚಿ ಹಾಕ್ಬಿಟ್ಟ. ಅದು ಬೆಂಕಿ ಹತ್ಕೊಂಡು ಹುರಿತಾ ಇತ್ತು. ಆ ಕಡೆ ಬ್ರಿಟಿಷ್ ಪೊಲೀಸ್ ಬರ್ಬೇಕಾದ್ರೆ ಬ್ಯಾ ಅಂತ ನಾನು ನೋಡ್ಕೊಂಡು ನಿಂತಿದ್ದೆ. ನನ್ನ ತಗೊಂಡು ಹೋಗಿ ಜೈಲಿಗೆ ಹಾಕ್ಬಿಟ್ಟ. ಸಂಜೆವರೆಗೂ ಇಟ್ಕೊಂಡು ಆಮೇಲೆ ಹೊರಗಡೆ ಕಳಿಸ್ದ. ನನ್ನ ಜೊತೆ ಹೊರಗಡೆ ಬಂದ ಎಲ್ಲರೂ ಖಾತೆ ಮಾಡಿಸಿ ಪೆನ್ಷನ್ ತಗೋತಾ ಇದ್ದಾರೆ. ಲಿಸ್ಟ್ ಅಲ್ಲಿ ನನ್ನ ಹೆಸರೇ ಇರ್ಲಿಲ್ಲ, ಮಿಸ್ ಆಗ್ಬಿಟ್ಟಿದೆ. ಸೊ ಈ ಹಣ್ಣುಗಳನ್ನ ತಗೊಂಡು ಇಟ್ಕೊಂಡು ಸೇನಾ ಹತ್ರ ಇಂದ ಒಂದು ಸಿಗ್ನೇಚರ್ ನ ಮಾತ್ರ ತಕ್ಕೊಟ್ರೆ ಸಾಕು, ಚೆನ್ನಾಗಿರುತ್ತೆ ಅಂತ ಕೇಳ್ಬೇಕಾದ್ರೆ ಎದ್ದೆಲ್ಲಯ್ಯ ಫಸ್ಟ್ ಮೇಲೆ, ಇದನ್ನೆಲ್ಲ ತಗೊಂಡು ಹೊರಗಡೆ ಹೋಗು. ಯಾವನೋ ಬೆಂಕಿ ಕಚ್ಚಿಸ್ಬಿಟ್ನಂತೆ, ಇವರು ನೋಡ್ತಾ ಇದ್ರಂತೆ, ಅದಕ್ಕೆ ಜೈಲಿಗೆ ಕಳಿಸ್ಬಿಟ್ರಂತೆ. ಇದಕ್ಕೆ ನನ್ನ ಗಂಡ ಬೇರೆ ಸಿಗ್ನೇಚರ್ ಹಾಕೊಡ್ಬೇಕಾ? ಹೋಗಯ್ಯೋ ಹೊರಗಡೆ. ಸಾಕು ಸುಮ್ನಿರಿ. ಸೇನಾಪತಿ ಮಾತ್ರ ಏನ್ ಮಾಡ್ಬಿಟ್ಟ ಅಂತದ್ದು. ಹೋರಾಟ ಕಾಲದಲ್ಲಿ ಕೈಯಲ್ಲಿ ಚಾಕು ಮಡಿಕೊಂಡು ಹೋಗೋ ಬರೋ ಎಲ್ಲರನ್ನು ಚುಚ್ಚಿ ಸಾಯಿಸ್ತಾ ಇದ್ದ. ಏನೋ ಅವನ ಬಗ್ಗೆ 4 ಮಾತು ನ್ಯೂಸ್ ಪೇಪರ್ ಅಲ್ಲಿ ಬಂದ್ಬಿಡ್ತು. ರೌಡಿ ಕೆಲಸ ತಾನೇ ಅವನು ಮಾಡ್ತಾ ಇದ್ದಿದ್ದು ಅಂತ ಪೊಲೀಸು ಅಜ್ಜಿಗೆ ಟೆನ್ಷನ್ ಮಾಡ್ಬೇಕಾದ್ರೆ ಅಜ್ಜಿನೂ ಯಾರನ್ನ ರೌಡಿ ಅಂತ ಹೇಳ್ತಾ ಇದೀಯಾ? ಯಾರು ಗೊತ್ತಾ ಅವರು? ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಏನು ಗೊತ್ತಾ ನಿನಗೆ ಅಂತ ಫ್ಲಾಶ್ ಬ್ಯಾಕ್ ನ ಹೇಳ್ತಾ ಇದ್ದಾರೆ ಅಮ್ಮು ಅಜ್ಜಿ. 1945 ಅಮ್ಮು ಅಜ್ಜಿ ಸ್ವಾತಂತ್ರ್ಯ ಬಗ್ಗೆ ಪಪ್ಪೆಟ್ ಶೋ ಮಾಡಿ ಬ್ರಿಟಿಷ್ ಎದುರು ಹೋರಾಟ ಮಾಡೋರು. ಇವಾಗ ಬ್ಯಾಂಗ್ಳೂರ್ ಬಂದಿದ್ದಾರೆ. ಕುದುರೆ ಗಾಡಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಆವಾಗ ಒಬ್ಬ ಬ್ರಿಟಿಷ್ ಆಫೀಸರು ಅಡ್ಡ ಹಾಕಿ, ನೀನು ಕೆಳಗಡೆ ಇಳಿದು ಬಾರಮ್ಮ ಅಂತ ಕರೆದು ಸಲ್ಯೂಟ್ ಮಾಡಮ್ಮ ಫ್ಲಾಗಿಗೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಬ್ರಿಟಿಷ್ ಫ್ಲಾಗಿಗೆ ನಮಸ್ತೆ ಹೊಡಿ ಅಂತ ಹೇಳ್ತಾ ಇದ್ದಾನೆ. ನನ್ನ ಭಾರತ ಬಾವುಟವನ್ನ ಬಿಟ್ಟು ಬೇರೆ ಯಾವುದೇ ಬಾವುಟಕ್ಕೂ ನಾನು ಸಲ್ಯೂಟ್ ಮಾಡಲ್ಲ ಕಣೋ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ನಮ್ಮ ಅಮ್ಮು. ಯಾರೋ ಇವಳು? ಅಮೃತವಳ್ಳಿ ಸರ್, ಪಪ್ಪೆಟ್ ಶೋ ಮಾಡಿ ಸ್ವಾತಂತ್ರ್ಯ ಹೋರಾಟ ಮಾಡೋರು. ಹಾಗಿದ್ರೆ ನೀನು ಖಂಡಿತ ಸಲ್ಯೂಟ್ ಮಾಡ್ಲೇಬೇಕು. ಕಮ್ ಆನ್, ಸಲ್ಯೂಟ್ ದಿ ಫ್ಲಾಗ್. ಆಗಲ್ಲ ಕಣೋ, ಬೇಕಾಗಿದ್ರೆ ಹೊಡಿಯೋ ಅಂತ ಕೈನ ತೋರಿಸ್ತಾ ಇದ್ದಾರೆ ನಮ್ಮ ಅಮ್ಮು. ಬ್ರಿಟಿಷ್ ಅವನು ಸಲ್ಯೂಟ್ ದಿ ಫ್ಲಾಗ್, ಸಲ್ಯೂಟ್ ದಿ ಫ್ಲಾಗ್ ಅಂತ ಹೊಡಿತಾ ಇದ್ದಾನೆ. ಎರ್ರ ಬಿರ್ರಿ ಹೊಡಿತಾ ಇದ್ದಾನೆ. ನಮ್ಮ ಅಮ್ಮು ವಂದೇ ಮಾತರಂ, ವಂದೇ ಮಾತರಂ. ಅಂತ ಕಿರ್ಚ್ಕೋತಾ ಇದ್ದಾರೆ. ಆವಾಗ ನಮ್ಮ ಸೇನಾಪತಿ ಆ ಬಿಲ್ಡಿಂಗ್ ಮೇಲೆ ಬಂದು ಒಬ್ಬ ಭಾರತೀಯನ್ನ ಬ್ರಿಟಿಷ್ ಅವನು ಹೊಡೆಯೋದನ್ನ ನೋಡಿ ತಡ್ಕೊಳ್ಳೋಕೆ ಆಗದೆ ಅವನ ಬ್ರಿಟಿಷ್ ಬಾವುಟವನ್ನೇ ಕಿತ್ತು ಅಲ್ಲಿಂದ ಬಿಸಾಕಿ ಆ ಬ್ರಿಟಿಷ್ ವ್ಯಕ್ತಿಯನ್ನ, ಆ ಆಫೀಸರ್ ಅನ್ನ ಕೊಳ್ತಾನೆ. ಸೂಪರ್ ಅಲ್ಲ? ಸೊ ಮಿಕ್ಕಿದ ಪೊಲೀಸರ್ಸು ಶೂಟ್ ಮಾಡ್ಬೇಕಾದ್ರೆ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾರೆ ನಮ್ಮ ಸೇನಾ. ಆಮೇಲೆ ಆವತ್ತು ರಾತ್ರಿ ನಮ್ಮ ಅಮೃತವಳ್ಳಿ ಪಪ್ಪೆಟ್ ಶೋ ಮಾಡೋಕೆ ರೆಡಿ ಮಾಡ್ತಾ ಇದ್ದಾರೆ. ಜನ ಎಲ್ಲ ನೋಡೋಕೆ ಬಂದಿದ್ದಾರೆ. ಆವಾಗ ಬ್ರಿಟಿಷ್ ಪೊಲೀಸರು ಬಂದು ನಮ್ಮ ಸೇನಾಪತಿ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಜನ ಎಲ್ಲರೂ ಸೇನಾಪತಿ ಇಲ್ಲಿಗೆ ಬರ್ಲೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾ ಇದ್ದಾರೆ. ಪೊಲೀಸರ್ಸು ಅಲ್ಲಿಂದ ಹೋಗ್ತಾರೆ. ಆದ್ರೆ ನಮ್ಮ ಸೇನಾಪತಿ ಬೇರೆ ಎಲ್ಲೂ ಇಲ್ಲ, ಅಲ್ಲೇ ಮರದ ಮೇಲೆ ಹೌಸ್ಕೊಂಡಿದ್ದಾರೆ. ಪೊಲೀಸರ್ಸು ಆ ಕಡೆ ಹೋಗಿದ ತಕ್ಷಣ ಕೆಳಗಡೆ ಇಳಿತಾ ಇದ್ದಾರೆ. ಇಲ್ಲಿ ಬೆಳಗ್ಗೆ ನಡೀತಲ್ಲ ಇನ್ಸಿಡೆಂಟು, ಅದನ್ನೇ ಪಪ್ಪೆಟ್ ಶೋ ವಾಗಿ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಅಮೃತವಳ್ಳಿ. ಆವಾಗ ಜನರು ರಚ್ಚಿಗೆ ಇದ್ದು ವಂದೇ ಮಾತರಂ, ವಂದೇ ಮಾತರಂ ಅಂತ ಹೇಳ್ಬೇಕಾದ್ರೆ ನಮ್ಮ ಸೇನಾ ಟೆನ್ಷನ್ ಆಗ್ಬಿಟ್ಟು ಆ ಬ್ರಿಟಿಷ್ ಗೊಂಬೆ ತಳೆಗೆ ಶೂಟ್ ಮಾಡ್ತಾರೆ. ಆವಾಗ ಸ್ಕ್ರೀನ್ ಎತ್ತಿ ಅಮ್ಮು ನೋಡ್ಬೇಕಾದ್ರೆ ಒಬ್ಬ ಭಾರತೀಯನ್ನ ಹೊಡೆಯೋದು ಬ್ರಿಟಿಷ್ ಗೊಂಬೆಯಾಗೇ ಇದ್ರು ಸರಿ, ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರೋಲ್ಲ, ಕ್ಷಮಿಸ್ಬಿಡಿ ಅಂತ ಅಲ್ಲಿಂದ ಹೋಗ್ತಾರೆ ಸೇನಾ. ನೆಕ್ಸ್ಟ್ ದಿನ ನಮ್ಮ ಅಮ್ಮು ಜನರನ್ನೆಲ್ಲ ಒಟ್ಟಿಗೆ ಸೇರಿಸಿ ನಮಗೆ ವಿದೇಶದ ಸಿಲ್ಕ್ ಬಟ್ಟೆಗಳು ಬೇಡ, ನಮಗೆ ವಿದೇಶಿ ಬಟ್ಟೆಗಳು ಬೇಡ ಅಂತ ಹೋರಾಟ ಮಾಡಿ ಆ ಬಟ್ಟೆಗಳನ್ನ ತಂದು ಒಂದು ಜಾಗದಲ್ಲಿ ಹಾಕಿ ಬೆಂಕಿ ಇಡ್ತಾ ಇದ್ದಾರೆ. ಆವಾಗ ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿಗೆ ಬಂದು ಆ ಊರಿನ ಕಲೆಕ್ಟರು, ಹೆಂಗಸರು ಹೋರಾಟ ಮಾಡ್ತಾ ಇದ್ದಾರಾ? ಸರಿ, ಹೆಂಗಸರನ್ನ ಮಾತ್ರ ಅರೆಸ್ಟ್ ಮಾಡಿ ಗಾಡಿಗೆ ಹತ್ಸಿ, ಗಂಡಸರನ್ನ ಹೊಡೆದು ಓಡಿಸಿ ಅಂತ ಆರ್ಡರ್ ಮಾಡ್ಬೇಕಾದ್ರೆ ಅದೇ ತರ ಗಂಡಸರನ್ನ ಹೊಡೆದು ಓಡಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಹೆಂಗಸರ ದೇವತೆಗಳನ್ನ ಗಾಡಿಗಳಿಗೆ ಹತ್ತಿಸ್ತಾ ಇದ್ದಾರೆ. ಒಕೆನಕಲ್ ಫಾಲ್ಸ್ ಇದೆಯಲ್ಲ, ಅಲ್ಲಿರೋ ಫಾರೆಸ್ಟ್ ಒಳಗಡೆ ಹೆಂಗಸರನ್ನ ಕರ್ಕೊಂಡು ಹೋಗಿ, ನಿಮಗೆ ಬಟ್ಟೆ ಇಷ್ಟ ಆಗ್ಲಿಲ್ಲ ಅಲ್ವಾ? ಸರಿ, ನಿಮ್ಮನ್ನ ಫ್ರೀ ಮಾಡಿ ಬಿಡ್ತೇವೆ ಆಫೀಸರ್ಸ್, ಇವ್ರುಗಳನ್ನ ಫುಲ್ ಫ್ರೀ ಮಾಡಿ ಅಂತ ಆರ್ಡರ್ ಹಾಕ್ತಾ ಇದ್ದಾನೆ ಕಲೆಕ್ಟರ್. ಅಷ್ಟೇ ಬ್ರಿಟಿಷ್ ಪೊರ್ಕಿಗಳು ಮತ್ತೆ ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇದ್ರಲ್ಲ ನಮ್ಮ ನಾಯಿಗಳು, ಅವುಗಳೆಲ್ಲ ಸೇರ್ಕೊಂಡು ನಮ್ಮ ಹೆಂಗಸರ ಸೀರೆಗಳನ್ನ ಕಿತ್ತು ಬಟ್ಟೆ ಹರಿದು ಬೆತ್ತಲೆ ಮಾಡಿ ಅವಮಾನ ಮಾಡ್ತಾ ಇದ್ದಾರೆ. ನಮ್ಮ ಹೆಂಗಸರ ಸೀರೆಗಳಿಗೆ ಬೆಂಕಿ ಇಟ್ಟು ನಗಾಡ್ತಾ ನಿಂತಿದ್ದಾರೆ ಬ್ರಿಟಿಷರ್ಸ್. ಈ ಅವಮಾನನ ತಾರಲಾರದೆ ನಮ್ಮ ತಾಯಿ ದೇವರುಗಳು ನದಿಗೆ ಬಿದ್ದು ಸೂಸೈಡ್ ಮಾಡ್ಕೋತಾ ಇದ್ದಾರೆ.
ಆಮೇಲೆ ಈ ವಿಷಯನ ಕೇಳ್ಪಟ್ಟು ನಮ್ಮ ಸೇನಾ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಒಂದು ಮಗು ಅಳ್ತಾ ಇದೆ. ಪಕ್ಕದಲ್ಲೇ ಒಬ್ಬಳು ತಾಯಿ ಬೆತ್ತಲೆಯಾಗಿ ಸತ್ತು ಬಿದ್ದಿದ್ದಾಳೆ. ಅಲ್ಲಲ್ಲಿ ನಮ್ಮ ದೇವರುಗಳು ಸತ್ತು ಬಿದ್ದಿದ್ದಾರೆ. ಅದನ್ನ ನೋಡಿ ಸೇನಾ ಬೇಜಾರಾಗಿರ್ಬೇಕಾದ್ರೆ ಒಂದು ಹುಡುಗಿ ಅಳುವ ಸದ್ದು ಕೇಳುತ್ತೆ. ಯಾರದು ಅಂತ ಸೇನಾ ಕೇಳ್ಬೇಕಾದ್ರೆ ಅಲ್ಲಿ ನಿಂತ್ಕೊಳ್ಳಿ, ಹತ್ರ ಬರಬೇಡಿ. ಯಾಕೆ? ಬ್ರಿಟಿಷ್ ಬಟ್ಟೆಗಳು ನಮಗೆ ಬೇಡ, ಸಿಲ್ಕ್ ಬಟ್ಟೆಗಳು ನಮಗೆ ಬೇಡ ಅಂತ ಅವುಗಳಿಗೆ ನಾವು ಬೆಂಕಿ ಇಟ್ವಿ. ಅದಕ್ಕೆ ನಮ್ಮನ್ನ ಬೆತ್ತಲೆ ಮಾಡಿ ನಮ್ಮ ಬಟ್ಟೆಗಳಿಗೆ ಬೆಂಕಿ ಇಟ್ಬಿಟ್ಟ ಆ ಕಲೆಕ್ಟರ್ ಕಿಂಗ್ಸ್ಟನ್. ಅದಕ್ಕೆ ಅವಮಾನ ತಡ್ಕೊಳ್ಳೋಕೆ ಆಗದೆ ಎಲ್ಲರೂ ಸೂಸೈಡ್ ಮಾಡ್ಕೊಂಡ್ರು. ಈ ಕ್ರೂರ ಘಟನೆಯ ಬಗ್ಗೆ ಯಾರಿಗಾದ್ರೂ ತಿಳಿಸ್ಬೇಕು ಅಂತಾನೆ ಇಷ್ಟೊತ್ತು ನಾನು ಜೀವನ ಕೈಯಲ್ಲಿ ಇಟ್ಕೊಂಡಿದ್ದೆ. ಇವಾಗ ನಿಮಗೆ ತಿಳಿಸ್ಬಿಟ್ಟೆ, ನೀವು ಹೋಗ್ಬೋದು. ಹಾಗಾದ್ರೆ ನೀವು ಅವ್ರಗಳ ತರಾನೇ ಸೂಸೈಡ್ ಮಾಡ್ಕೋತೀರಾ? ಈ ಅವಮಾನದ ನಂತರ ಯಾವ ಭಾರತೀಯ ಹೆಣ್ಣು ಬದುಕೋಕೆ ಇಷ್ಟಪಡಲ್ಲ. ದುಡುಕಬೇಡಿ, ನೀವು ಯಾರಾಗಿದ್ರು ಪರವಾಗಿಲ್ಲ. ಕಪ್ಪು ಬಿಳಿ ಜಾತಿ ಮತ ವೇದ ಭಾವ ಏನೇ ಆಗಿರ್ಲಿ ಅದು ನನಗೆ ಬೇಕಾಗಿಲ್ಲ. ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಈ ನಮ್ಮ ಭಾರತ ಮಣ್ಣಿನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮನ್ನ ನಾನು ಖಂಡಿತ ಮದುವೆ ಆಗ್ತೀನಿ ಅಂತ ನಮ್ಮ ಸೇನಾಧಿಪತಿ ಹೇಳಿದ ಮೇಲೇನೆ ಆಗಲೇ ಅಮ್ಮು ಅವರ ಕೈಯನ್ನ ಹೊರಗಡೆ ತೋರ್ಸೋದು. ಸೊ ನಮ್ಮ ಸೇನಾ ಫಟ್ ಅಂತ ಅವರು ಹಾಕೊಂಡಿರೋ ಬಟ್ಟೆಗಳನ್ನ ಬಿಚ್ಚಿ ಕೊಡ್ಬೇಕಾದ್ರೆ ಅದನ್ನ ಹಾಕೊಂಡು ನಮ್ಮ ಅಮ್ಮು ಹೊರಗಡೆ ಬರ್ತಾರೆ. ಬಂದು ನೋಡಿದ್ರೆ ಇಬ್ಬರ ಒಳಗಡೆನೂ ಖುಷಿ. ಯಾಕೆ ಅಂದ್ರೆ ಆಲ್ರೆಡಿ ಇಬ್ಬರ ಮಧ್ಯಾಹ್ನ ಕ್ರಶ್ ಇದ್ದಿರುತ್ತೆ. ಅಷ್ಟೇ ನೆಕ್ಸ್ಟ್ ದಿನಾನೇ ನಮ್ಮ ಸೇನಾ ರಚ್ಚಿಗೆ ಎದ್ದು ಅವರ ಟೀಮ್ನ ಕರ್ಕೊಂಡು ಕಲೆಕ್ಟರ್ ಆಫೀಸ್ ಒಳಗಡೆನೆ ನುಗ್ಗಿ ಕಲೆಕ್ಟರ್ಗೆ ವರ್ಮ ಏಟು ಧರ್ಮದ ಏಟು ಕೊಟ್ಟು ಅವನ ಎದೆಗೆ ಚಾಕುವಿಂದ ಚುಚ್ಚಿ ಬಿಲ್ಡಿಂಗ್ ಅನ್ನೇ ಧ್ವಂಸ ಮಾಡ್ತಾರೆ. ನನ್ನ ಭಾರತೀಯ ಹೆಣ್ಣು ಮಕ್ಕಳು ಎಲ್ಲರೂ ನನ್ನ ಮನೆ ಮಕ್ಕಳು ತರ. ನಮ್ಮ ಮನೆ ಹುಡುಗಿರ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಬಿಡ್ತೀವಾ? ಅದಕ್ಕೆ ಚಿಂದಿ ಮಾಡಿಬಿಟ್ರು ನಮ್ಮ ಸೇನಾ. ಸೊ ಈ ಘಟನೆ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬಂದು ಸ್ಪ್ರೆಡ್ ಆಗುತ್ತೆ. ಸೇನಾಪತಿ ತಲೆಗೆ 10,000 ಬಹುಮಾನ ಅಂತ ಅನೌನ್ಸ್ ಮಾಡಿದ್ದಾರೆ BTS ಗೌರ್ಮೆಂಟ್ ಬ್ರಿಟಿಷ್ ಗೌರ್ಮೆಂಟ್. ಅದಕ್ಕೆ ನಮ್ಮ ಸೇನಾ ನಾನು ಸಿಗಾಕೊಂಡ್ರೆ ನೆಕ್ಸ್ಟ್ ದಿನಾನೇ ನನ್ನ ನೇಣಕ್ಕೆ ಹಾಕ್ಬಿಡ್ತಾರೆ. ಹೌಸ್ಕೊಂಡು ಹೋರಾಟ ಮಾಡಿ ಪ್ರಯೋಜನ ಇಲ್ಲ. ನಾನು INA ಅಲ್ಲಿ ಜಾಯ್ನ್ ಆಗ್ತಾ ಇದ್ದೀನಿ. ನಮ್ಮ ಸುಭಾಷ್ ಇವಾಗ ಸಿಂಗಪೂರಲ್ಲಿ ಇದ್ದಾರೆ. ಅಲ್ಲಿಂದ ಒಂದು ದೊಡ್ಡ ಇಂಡಿಯನ್ ಆರ್ಮಿ ಫೋರ್ಸ್ ಹೊರಟು ಬರ್ಮಾ ಬಾರ್ಡರ್ ಇಂದ ಇಂಡಿಯಾ ಒಳಗಡೆ ಬಂದು ಡೆಲ್ಲಿವರೆಗೂ ಹೋಗಿ ಅಟ್ಯಾಕ್ ಮಾಡೋಣ ಅನ್ಕೊಂಡಿದ್ದಾರೆ. ಅದಕ್ಕೆ ನನಗೂ ಇನ್ವಿಟೇಷನ್ ಬಂದಿದೆ. ಸೊ ನಾನು ಹೋಗ್ತಾ ಇದ್ದೀನಿ. ಹಾಗಾದ್ರೆ ನನ್ನನ್ನ ಏನಕ್ಕೆ ಕಾಪಾಡಿದ್ರಿ ಅಂತ ಅಮ್ಮು ಕೇಳ್ಬೇಕಾದ್ರೆ ಸೇನಾ ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು ಅಲ್ಲೇ ಇರೋ ದೇವಸ್ಥಾನದಿಂದ ಒಂದು ಕೈಯಷ್ಟು ಕುಂಕುಮನ ತಂದು ಅಮ್ಮು ಕೈಗೆ ಕೊಟ್ಟು ಇದು ಖಾಲಿ ಆಗೋಷ್ಟ್ರಲ್ಲಿ ಬರ್ತೀನಿ. ಆವಾಗಲೂ ನೀವು ಬರ್ಲಿಲ್ಲ ಅಂದ್ರೆ? ಆವಾಗಲೂ ನಾನು ಬರ್ಲಿಲ್ಲ ಅಂದ್ರೆ ಭಾರತಕ್ಕಾಗಿ ನಾನು ಜೀವ ಕೊಟ್ಟಿದ್ದೀನಿ ಅಂತ ಅರ್ಥ. ಸ್ವಾತಂತ್ರ್ಯ ಸಿಕ್ಕಿದ ತಕ್ಷಣ ನಮ್ಮ ಇಬ್ಬರ ಮದುವೆ ಅಂತ ಹೇಳ್ಬಿಟ್ಟು ಅಮ್ಮುನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ಸೇನಾ. ಅದೇ ತರ ಸಿಂಗಪೂರ್ಗೆ ಬಂದು ಮಿಲಿಟರಿ ಟ್ರೈನಿಂಗ್ ನ ತಗೊಂಡು ಹೆಡ್ ಕಮಾಂಡರ್ ಆಗ್ಬಿಟ್ಟಿದ್ದಾರೆ ನಮ್ಮ ಸೇನಾಪತಿ. ಸುಭಾಷ್ ಅವರಿಗೆ ಬೇರೆ ಕಮಾಂಡರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಹೇಗೆ ಅಟ್ಯಾಕ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ಆರ್ಮಿ ಫೋರ್ಸ್ ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸೇನಾ. ಯುದ್ಧ ಬೇರೆ ಸ್ಟಾರ್ಟ್ ಆಯ್ತು. ಯುದ್ಧ ಭಯಂಕರವಾಗಿ ನಡೀತಾ ಇದೆ. ನಮ್ಮ ಇಂಡಿಯನ್ ಫೋರ್ಸೇ ಬ್ರಿಟಿಷರ್ಸ್ ನ ಬೀಟ್ ಮಾಡಿ ಲೀಡಿಂಗ್ ಅಲ್ಲಿ ಇರೋದು. ಬಟ್ ಆದ್ರೂ ನಮ್ಮ ಹತ್ರ ಟ್ಯಾಂಕರ್ಸ್ ಇಲ್ಲ, ಏರೋಪ್ಲೇನ್ಸ್ ಇಲ್ಲ. ಆದ್ರೆ ಬ್ರಿಟಿಷರ್ಸ್ ಹತ್ರ ಇದೆ. ಅವುಗಳನ್ನ ಯೂಸ್ ಮಾಡಿ ನಮ್ಮನ್ನ ತುಂಬಾನೇ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಯೂಸ್ ಮಾಡಿ ಅಟ್ಯಾಕ್ ಮಾಡೋದ್ರಿಂದ ನಮ್ಮ ಫೋರ್ಸ್ ಬ್ಯಾಲೆನ್ಸ್ ನ ಕಳ್ಕೊತಾ ಇದೆ. ಅದಕ್ಕೆ ನಮ್ಮ ಸೇನಾ ಅವರ ಟೀಮ್ ಮೆಂಬರ್ಸ್ ನ ಕರೆದು ನಮ್ಮ INA ಗೆಲ್ಬೇಕು ಅಂದ್ರೆ ಅಟ್ಲೀಸ್ಟ್ ಈ ಟ್ಯಾಂಕರ್ಸ್ ಗಳನ್ನಾದ್ರೂ ನಾವು ಖಾಲಿ ಮಾಡಬೇಕು. ಸೊ ನಾವು ಸೂಸೈಡ್ ಸ್ಕ್ವಾಡ್ ಆಗಬೇಕು ಅಂತ ಹೇಳಿದ ತಕ್ಷಣ ಎಲ್ಲರೂ ಜೈ ಹಿಂದ್ ಅಂತ ಹೇಳ್ಕೊಂಡು ಬಾಂಬ್ಸ್ಗಳನ್ನ ಮೈ ಮೇಲೆ ಸುತ್ತಕೊಂಡು ಒಬ್ಬೊಬ್ಬರಾಗಿ ಒಂದೇ ಮಾತ್ರಂ ಅಂತ ಗರ್ಜಿಸುತ್ತಾ ಸೂಸೈಡ್ ಅಟ್ಯಾಕ್ ಮಾಡಿ ಟ್ಯಾಂಕರ್ಸ್ಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಕೊನೆಗೆ ನಮ್ಮ ಸೇನಾ 4ನೇ ಟ್ಯಾಂಕರ್ನು ಬ್ಲಾಸ್ಟ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ಬ್ರಿಟಿಷು ಅದನ್ನ ಕಂಡಿಡಿದು ನಮ್ಮ ಸೇನಾನ ಹಿಡಿದು ಹೊಡೆದು ಅವನನ್ನ ಜೈಲಿಗೆ ಹಾಕ್ಬಿಡ್ತಾ ಇದ್ದಾರೆ. ಮುಖಕ್ಕೆ ಒದಿತಾ ಇದ್ದಾರೆ. ಆವಾಗ ಕೂಡ ನಮ್ಮ ಸೇನಾ ಜೈ ಹಿಂದ್ ಅಂತ ಹೇಳ್ತಾ ಇದ್ದಾರೆ. ಜನ ಎಲ್ಲರೂ ಎಲ್ಲ ತರನೂ ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆ ದಿನಗಳು ಕಳೆಯುತ್ತೆ. 1947 ಆಗಸ್ಟ್ 15 ಬಂತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಇಲ್ಲಿ ನಮ್ಮ ಅಮೃತವಳ್ಳಿ ಸೇನಾಪತಿ ಕೊಟ್ಟು ಹೋಗಿದ್ದ ಕುಂಕುಮ ಖಾಲಿಯಾಗೋ ಸ್ಟೇಜ್ ಅಲ್ಲಿ ಇದೆ. ಸೊ ಕಣ್ಣಲ್ಲಿ ನೀರು ಕಚ್ಕೊಂಡು ಹಣೆಗೆ ಬೊಟ್ಟು ಇಟ್ಕೋತಾ ಇದ್ದಾರೆ ಅಮ್ಮು. ಹೊರಗಡೆ ಸ್ವಾತಂತ್ರ್ಯ ಸಿಕ್ತು ಅಂತ ಜನ ಎಲ್ಲರೂ ಹಾಡೇಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬ್ರಿಟಿಷ್ ಗೊಂಬೆಗೆ ಬೆಂಕಿ ಇಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಫುಲ್ ಖುಷಿಯಾಗಿದ್ದಾರೆ ನಮ್ಮ ಜನ ಎಲ್ಲರೂ. ದೋಣಿ ಹತ್ತಿ ಹೋಗಾಯ್ತು, ಶುದ್ಧವಾದ ಹೂರಾಯ್ತು, ಚೆಲುವೆ ಬಾಲಲ್ಲಿ ಇದ್ದ ದುಃಖವೆಲ್ಲ
ಕಳ್ದೋಯ್ತು ಅಂತ ಸೂಪರ್ ಲಿರಿಕ್ಸ್ನ ಹೇಳ್ಕೊಂಡು ಹಾಡು ಹೇಳ್ತಾ ಇದ್ದಾರೆ ನಮ್ಮ ಜನ. ಆವಾಗ ನಮ್ಮ ಅಮೃತವಳ್ಳಿ ಇನ್ನುವ ಕಷ್ಟ ಕಾಲ, ಇಲ್ಲಿ ನನ್ನ ಅಲ್ಲಿ ನಿನ್ನ ಹೋರಾಟ, ನೀನು ಕೇಳಿದ್ರೆ ದೇಹವನ್ನೇ ಕಿತ್ತು ಕೊಡ್ತಿದ್ದೆ, ನಿನ್ನ ನೆನಪಿನಲ್ಲಿ ಮುಳ್ಳು ಬೆಡ್ಡಲ್ಲಿ ಮಲಗುತ್ತಿದ್ದೆ ಅಂತ ಒಂಥರ ಲಿರಿಕ್ಸ್ ಕೇಳೋಕೆ ಸೂಪರ್ ಆಗಿರುತ್ತೆ. ವಾ ವಾ ವಾ, ಏನ್ ಲಿರಿಕ್ಸ್ ಅಲ್ಲ. ಹಾಗೆ ಹಾಡು ಹೇಳ್ತಾ ಇರಬೇಕಾದ್ರೆ ಈ ಕಡೆ ನಮ್ಮ ಸೇನಾಧಿಪತಿನೂ ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾರೆ. ಬಂದಿದ್ದ ತಕ್ಷಣ ಭಾರತ ಬಾವುಟಕ್ಕೆ ಸಲ್ಯೂಟ್ ಮಾಡಿ ಅಮ್ಮನ ಹುಡಿಕೊಂಡು ತನ್ನ ಪ್ರೀತಿಯನ್ನ ಹುಡಿಕೊಂಡು ಓಡಿ ಹೋಗ್ತಾ ಇದ್ದಾರೆ ಸೇನಾ. ಇಲ್ಲಿ ಅಮ್ಮಗೂ ಮನಸ್ಸೊಳಗಡೆ ಏನೋ ಒಂಥರ ಸಂಚಲನ, ಸೇನಾ ಬಂದ್ಬಿಟ್ರಾ ಅಂತ ಓಡಿ ಬರ್ತಾ ಇದ್ದಾರೆ. ಪ್ರೀತಿಯೇ ನಾನ್ ಹೇಳಿ ಬಂದಿತ್ತ ಸುಂದರ ಗಾಳಿ. ಸಖತ್ತಾಗಿರುತ್ತೆ ಈ ಸಾಂಗು, ಪೇಟ್ರಿಯಾಟಿಕ್ ಆಗೂ ಇರುತ್ತೆ ಸಾಂಗು, ಲವ್ ಆಗೂ ಇರುತ್ತೆ. ಈ ಲಿರಿಕ್ಸ್ ಕೇಳಿ ಎಷ್ಟು ಚಂದ ಇದೆ ನೋಡಿ. ನಿನ್ನ ಕಾಲಿಗೆ ಸ್ಲಿಪ್ಪರ್ ಆಗಿ ನಾನು ಇರುತ್ತೇನೆ, ನಿನ್ನ ಕಣ್ಣಿಗೆ ಯಾವಾಗಲೂ ಕಾವಲು ಕಾಯುತ್ತೇನೆ. ವಾವ್, ಚೆನ್ನಾಗಿದೆ ಅಲ್ಲ. ಹಾಗೆ ಆ ಸಾಂಗ್ ಅಲ್ಲೇ ಇಬ್ಬರು ಮದುವೆ ಮಾಡ್ಕೋತಾರೆ. ಅಂದ್ರೆ ನಮ್ಮ ಸೇನಾಪತಿ ಯುದ್ಧಕ್ಕೆ ಹೊರಡೋಕು ಮುಂಚೆ ಅಮೃತವಳ್ಳಿಗೆ ಮಾತು ಕೊಟ್ಟ ಹಾಗೆ ಸ್ವಾತಂತ್ರ್ಯ ಸಿಕ್ಕಿದ ತಕ್ಷಣ ಮದುವೆ ಆಗ್ತಾ ಇದ್ದಾರೆ. ಇವಾಗ ಪ್ರೆಸೆಂಟ್ ಈ ಕಥೆನ ಕೇಳಿ ಪೊಲೀಸು ತಪ್ಪು ನಾನು ತಪ್ಪಾಗಿ ಮಾತಾಡಿಬಿಟ್ಟೆ, ಅವರ ಹತ್ರ ಕ್ಷಮೆ ಕೇಳಲೇಬೇಕು, ಅವರ ಹತ್ರ ಕ್ಷಮೆ ಕೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವರ ಫೋಟೋ ಹತ್ರನಾದ್ರೂ ಕ್ಷಮೆ ಕೇಳ್ತೀನಿ ಅಂತ ಹೋಗ್ಬೇಕಾದ್ರೆ ಫೋಟೋ ರಿಫ್ಲೆಕ್ಷನ್ ಅಲ್ಲಿ ನಮ್ಮ ಸೇನಾಪತಿ ಮನೆ ಒಳಗಡೆ ನಡ್ಕೊಂಡು ಬರ್ತಾ ಇದ್ದಾರೆ. ಬಂದಿದ ತಕ್ಷಣ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೇನಾ. ಏನ್ ವಿಷಯ ಅಂತ ಕೇಳ್ಬೇಕಾದ್ರೆ ಈ ತರ ಪೆನ್ಷನ್ ತಗೋಬೇಕು, ಪ್ರೂಫಿಗೆ ನಿಮ್ಮ ಸಿಗ್ನೇಚರ್ ಬೇಕು ಅಂತ ಪೊಲೀಸು ಕೇಳ್ಬೇಕಾದ್ರೆ ಅಮ್ಮು ಅಜ್ಜಿ ಹಿಂದೆಯಿಂದ ಪೋಸ್ಟ್ ಬಾಕ್ಸ್ ಕಥೆನ ಹೇಳ್ತಾರೆ. ಅದಕ್ಕೆ ಸೇನಾಪತಿ ಸುಮ್ನಿರು ಅಂತ ಹೇಳ್ಬಿಟ್ಟು ಫೈಲ್ನ ತಗೊಂಡು ಸಿಗ್ನೇಚರ್ ಮಾಡಿ ಕೊಡ್ತಾ ಇದ್ದಾರೆ. ಆಮೇಲೆ ಪೊಲೀಸು ಅದನ್ನ ತಗೊಂಡು ನೋಡಿದ್ರೆ ಇಂಡಿಯನ್ ಅಂತ ಬರ್ದಿದೆ. ಅದಕ್ಕೆ ಪೊಲೀಸು ಅದನ್ನ ಅರ್ಥ ಮಾಡ್ಕೊಂಡು ಹಾಗಾದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ನ ನೀವೇ ಕೊಂದಿದ್ದು ಅಂತ ಒಪ್ಕೋತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಾತನುವೆ ಅದೇ ಬರ್ದು ಕೊಟ್ಟಿದ್ದೀನಲ್ಲ, ಆಮೇಲೇನು ಹೋಗಿದ್ದು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಏನು ಕಿಂಡಲ್ ಮಾಡ್ತಾ ಇದ್ದೀರಾ? ಎದ್ದು ಸ್ಟೇಷನ್ಗೆ ನಡೀರಿ, ನೀವು ಒಬ್ಬ ಕೊಲೆಗಾರ, ಇಲ್ಲ ಆ ಮರ್ಯಾದಿನೇ ನಿಮಗೆ ಕೊಡ್ಬೇಕಾಗುತ್ತೆ, ಹೊಡೆದು ಎಳ್ಕೊಂಡು ಹೋಗ್ಬೇಕಾಗುತ್ತೆ. ಮಿಸ್ಟರ್ ಕೃಷ್ಣಸ್ವಾಮಿ, ನಿಮ್ಮ ಪ್ರಕಾರ ನಾನು ಮಾಡೋದು ಮರ್ಡರ್, ಆದ್ರೆ ನನ್ನ ಪ್ರಕಾರ ನಾನು ಮಾಡ್ತಾ ಇರೋದು ವ್ಯವಸಾಯ, ಕೀಳ್ತಾ ಇದ್ದೀನಿ ಅಂತ ಸೇನಾ ಮಾತಾಡ್ಬೇಕಾದ್ರೇನೆ ಗನ್ನ ತೋರಿಸ್ತಾ ಇದ್ದಾನೆ ಪೊಲೀಸು. ಅಷ್ಟೇ ನಮ್ಮ ಇಂಡಿಯನ್ ತಾತ ಟೆನ್ಷನ್ ಆಗಿ ವರ್ಮ ಏಟು ಹೊಡೆದು ಪೊಲೀಸ್ಗೆ ಕೈ ಕಾಳೆ ಬರ್ದೇ ಇರೋ ತರ ಹಾಗೆ ಮಾಡ್ಬಿಡ್ತಾ ಇದ್ದಾರೆ. ಕೊನೆಗೆ ಹೊಟ್ಟೆಗೆ ಒಂದು ಟ್ವಿಸ್ಟ್ ಹೊಡಿತಾರೆ ನೋಡಿ, ಸೂಪರ್ ಆಗಿರುತ್ತೆ. ಚೈನೀಸ್ ಫಿಲಮ್ ಅಲ್ಲಿ ಕೂಡ ಈ ತರ ಫೈಟ್ ನ ನಾವು ನೋಡೋಕ್ಕಾಗಲ್ಲ. ಅಷ್ಟೇ ಬಿದ್ದೋದ ಪೊಲೀಸು. ಆಮೇಲೆ ಸೇನಾಪತಿ ಅಮ್ಮು ಅಜ್ಜಿಗೆ ಒಂದೇ ಒಂದು ಲುಕ್ ಕೊಟ್ಟಿದ ತಕ್ಷಣ ಅಜ್ಜಿ ಅದನ್ನ ಅರ್ಥ ಮಾಡ್ಕೊಂಡು ಫಟ್ ಅಂತ ಕೈಗೆ ಸಿಗೋ ಬಟ್ಟೆ, ಥಿಂಗ್ಸ್, ಸ್ವಲ್ಪ ಹಣ ಅಂತ ಎಲ್ಲವನ್ನು ತಗೊಂಡು ಮನೆಯನ್ನೇ ಖಾಲಿ ಮಾಡ್ತಾ ಇದ್ದಾರೆ. ತಾತನು ಹೆಂಡತಿ ಈ ತರ ಬಿಹೇವ್ ಮಾಡೋದನ್ನ ನೋಡಿ ಹೆಮ್ಮೆ ಪಡ್ತಾ ಇದ್ದಾರೆ. ವಾವ್, ನನ್ನ ಹೆಂಡತಿ ನನ್ನ ಕಣ್ಣಿನ ಅರ್ಥವನ್ನ ಅರ್ಥ ಮಾಡ್ಕೊಂಡ್ಲಲ್ಲ. ಅಷ್ಟೇ ಆ ಊರನ್ನೇ ಖಾಲಿ ಮಾಡಿ ಅಲ್ಲಿಂದ ಟ್ರ್ಯಾಕ್ಟರ್ ಅಲ್ಲಿ ಹೊರಡ್ತಾ ಇದ್ದಾರೆ ಸೇನಾಪತಿ ಮತ್ತೆ ಅಮೃತವಳ್ಳಿ ಅಜ್ಜಿ. ಇಲ್ಲಿಗೆ ಈ ಕಥೆನ ಮುಗಿಸ್ತೀನಿ. ಹೇಗಿತ್ತು ಸ್ಟೋರಿ? ಮಾಸ್ ಆಗಿತ್ತಲ್ವಾ? ಫುಲ್ ಮೂವಿನೇ ಸೂಪರ್ ಆಗಿರುತ್ತೆ. ಬೇಕು ಅಂದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬ್ಯಾಲೆನ್ಸ್ ಕಥೆಯನ್ನು ನೋಡೋಣ. ಅದರಲ್ಲೂ ತಾತ ತನ್ನ ಸ್ವಂತ ಮಗನನ್ನೇ ತಪ್ಪು ಮಾಡ್ದ ಅಂತ ಸಾಯಿಸ್ತಾರೆ ನೋಡಿ, ಸಖತ್ತಾಗಿರುತ್ತೆ. ಅಯ್ಯೋಯ್ಯೋ, ಆ ಸೀನ್ ಎಲ್ಲ ನೋಡ್ಬೇಕಾದ್ರೆ ಗೂಸ್ ಬಂಪ್ಸ್ ಆಗುತ್ತೆ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇಯ್ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.